ಮಾಡ್ಕೊಂಡಾಯ್ತು, ಕ್ಲೀನ್ ಮಾಡ್ಕೊಂಡಾಯ್ತು. ಇದು ಇನ್ನೊಂದು ಸತಿನ ತೊಳ್ಕೊಬೇಕು ನೀಟಾಗಿ. ಈ ಥರ ನೀಟಾಗಿ ತೊಳ್ಕೊಬೇಕು. 1-2 ಸತಿ ತೊಳ್ಕೊಳ್ಳಿ. 1-2 ಟೈಮ್ಸ್ನ ವಾಶ್ ಮಾಡ್ಬೋದು. ಇವಾಗ ಇದನ್ನು ಸಣ್ಣದಾಗಿ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಬನ್ನಿ ಕಟ್ ಮಾಡ್ಕೊಳ್ಳೋಣ ಸಣ್ಣದಾಗಿ. ಇವಾಗ ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ಇಲ್ಲಿ ನೋಡ್ಕೋಬೇಕು ಹುಳ ಇದೆಯಾ ಇಲ್ವಾ ಅಂತ. ಇಲ್ಲಿ ನೋಡ್ಕೋಬೇಕು, ಮತ್ತು ಸುತ್ತಲೂ ನೋಡ್ಕೋಬೇಕು. ಈ ಥರ ಸಣ್ಣದಾಗಿ ಈ ಥರ 1ರಲ್ಲಿ 3 ಪೀಸ್ ಮಾಡ್ಕೊಳ್ಳಿ ಸಾಕು. ನಾನೆಲ್ಲ ನೋಡ್ಕೊಂಡೇ ಕಟ್ ಮಾಡ್ತಿದ್ದೀನಿ. ನೀವು ಅಷ್ಟೇ ನೋಡ್ಕೊಂಡು ಕಟ್ ಮಾಡಿ. ನೀವು ಅಷ್ಟೇ ನೋಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ. ದಪ್ಪ ಇದ್ರೂ ತಿನ್ನೋಕ್ಕೆ ಒಂಥರ ಆಗುತ್ತೆ. ಮೀಡಿಯಮ್ ಸೈಜಲ್ಲಿ ಒಂದೊಂದು ಇಷ್ಟಿದ್ರೆ ಸಾಕು. ಇದು ತುಂಬಾ ಈಸಿ, ಬೇಗ ಮಾಡ್ಬೋದು. ಸೇಮ್ ಪಲಾವ್ ಮಾಡ್ದಂಗೆ ಇದನ್ನು ಮಾಡೋದು, ಬೇಗ ಆಗೋಗುತ್ತೆ. ಥರ್ಸ್ಡೇ ಆಗಿರೋದ್ರಿಂದ ನೋ ಚಿಕನ್, ಬರೀ ವೆಜ್ಜು. ಥರ್ಸ್ಡೇ ಫ್ರೈಡೇ ಆರ್ ಟ್ಯೂಸ್ಡೇ ಯಾವತ್ತಾದರೂ ಆಗಿದ್ದರೆ ಬಿರಿಯಾನಿ ಮಾಡ್ಬೋದಿತ್ತು. ಇದನ್ನು ಅಷ್ಟೇ ಕಟ್ ಮಾಡ್ಕೊಂಡ್ಮೇಲೆ ಒಂದು ಸತಿ ತೊಳ್ಕೊಳ್ಳಿ. ಇದೊಂದು ಸತಿ 3-4 ಸತಿ ತೊಳ್ಕೊಬೇಕಾಗುತ್ತೆ ನೀವು. ಇಷ್ಟು ಕಟ್ ಮಾಡ್ಕೋಬೇಕು ಈ ಥರ. ಇದನ್ನೆಲ್ಲ ಮುಗಿಸ್ಬಿಟ್ಟು ಮತ್ತೆ ನಾನು ನಿಮಗೆ ಸಿಗ್ತೀನಿ. ಮತ್ತೆ ತೊಳ್ಕೊಂಬಿಟ್ಟು ನಾನು ನಿಮ್ಗೆ ಸಿಗ್ತೀನಿ. ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ, ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಇವಾಗ ಇದನ್ನು ಮತ್ತೆ ಇನ್ನೊಂದು ಸತಿ ತೊಳ್ಕೊಬೇಕು ನೀಟಾಗಿ. ಇದೊಂದು 3-4 ಟೈಮ್ನ ತೊಳಿಬೇಕಿದು. ಇವಾಗ ಇನ್ನೊಂದ್ಸತಿ ತೊಳ್ಕೊಳ್ತೀನಿ. ಇವಾಗ ಇದು ಕ್ಲೀನ್ ಆಗಿದೆ. ಇದು ಸೈಡ್ ಇಟ್ಕೊಂಡ್ಬಿಟ್ಟು ನೋಡಿದ್ರಲ್ಲ ಮಶ್ರೂಮ್ನ ಹೇಗೆ ಕ್ಲೀನ್ ಮಾಡೋದು, ಹೇಗೆ ನೀಟಾಗಿ ವಾಶ್ ಮಾಡೋದು ಅಂತ. ಒಂದು 3-4 ಟೈಮ್ಸ್ ವಾಶ್ ಮಾಡಬೇಕು. ಫಸ್ಟ್ ಅದೆಲ್ಲ ವಾಶ್ ಮಾಡಾದ್ಮೇಲೆ ಮತ್ತೆ ಸಿಪ್ಪೆ ತೆಗೆದು ವಾಶ್ ಮಾಡಾದ್ಮೇಲೆ ಮತ್ತೆ ವಾಶ್ ಮಾಡಿ ಮತ್ತೆ ಕಟ್ ಮಾಡಿ ಮತ್ತೆ ವಾಶ್ ಮಾಡಿ ನೀರಲ್ಲಿ ಹಾಕಿ ಇಡಬೇಕು. ಇವಾಗ ನಾನು ಮಸಾಲೆಗೆ ಏನೇನು ಬೇಕು ಅಂತ ಹೇಳ್ತೀನಿ. ಮಸಾಲೆಗೆ ಲೈಕ್ ಫ್ರೈಗೆ ಏನೇನು ಬೇಕು, ಮಸಾಲೆಗೆ ಏನೇನು ಬೇಕು ಅಂತ ಹೇಳ್ತೀನಿ, ನೋಡಿ ವಿಡಿಯೋನ. ಮಸಾಲೆಗೆಲ್ಲ ಏನೇನು ಬೇಕು ಅಂತ ಅಂದರೆ ಪುದೀನ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ, ಸ್ವಲ್ಪ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾವು ರುಬ್ಕೋಬೇಕಾಗುತ್ತೆ. ಇವಾಗ ನಾನು 10 ಜನಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಹಾಕ್ಕೋತಾ ಇದ್ದೀನಿ. ನೀವು ನೋಡಿಕೊಂಡು ಮೆಣಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಖಾರ ಪುಡಿನೂ ಸ್ವಲ್ಪ ಹಾಕಬೇಕಾಗುತ್ತೆ ಅಲ್ವಾ. ಮೆಣಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿ.
ಇವಾಗ ನಾನು ರುಬ್ಕೊತೀನಿ. ರುಬ್ಬಕ್ಕೆ ಸ್ವಲ್ಪ ನೀರು ಬಿಟ್ಕೋಬೇಕು. ನೀರು ಬಿಟ್ಕೊಂಡು ಇವಾಗ ರುಬ್ಬನ ಬನ್ನಿ. ನಾನು ಮಸಾಲೆ ಫ್ರೈ ಮಾಡ್ಕೋತಾ ಇದ್ದೀನಿ. ಏನೇನೆಲ್ಲ ಹಾಕ್ಕೊಂಡಿದ್ದೀನಿ ಅಂತಂದರೆ ಫ್ರೈಗೆ ಈರುಳ್ಳಿ ಮತ್ತು ಎಣ್ಣೆ, ತುಪ್ಪ, ಚಕ್ಕೆ, ಲವಂಗ, ಪಲಾವ್ ಎಲೆ, ಕಲ್ಲುವ ಏನೇನಿದೆ ಎಲ್ಲ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಡೀಪ್ ಫ್ರೈ ಮಾಡಾದ್ಮೇಲೆ ಮಶ್ರೂಮ್ನ ಹಾಕ್ಕೊಂಡು ಡೀಪ್ ಫ್ರೈ ಮಾಡಬೇಕಾಗುತ್ತೆ ನೀವು. ಅಂದರೆ ಡೀಪ್ ಫ್ರೈ ಅಂದರೆ ತುಂಬ ಏನು ಬೇಡ, ಮಶ್ರೂಮ್ ಬೇಗ ಬೆಂದೋಗ್ಬಿಡುತ್ತೆ. ಇದು ಯಾವ ಕಲರಿಗೆ ಬರಬೇಕಾದ್ರೆ ಗೋಲ್ಡ್ ಕಲರಿಗೆ ಬರಬೇಕು, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ತಾಯಿರಿ. ಎಣ್ಣೆ ನೋಡಿ, ಎಣ್ಣೆ ಜಾಸ್ತಿ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ, ಉಡಿ ಉಡಿಯಾಗಿ ಬರುತ್ತೆ ಅನ್ನ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಥರ. ಸೊ 10 ಜನಕ್ಕೆ ಅಂದರೆ ನಾನೊಂದು 5-6 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೆ. 6 ಗ್ಲಾಸ್ ಅಕ್ಕಿಗೆ 12-13 ಗ್ಲಾಸ್ ನೀರು ಹಾಕ್ಕೋಬೇಕಾಗುತ್ತೆ. ನಾನು ರುಬ್ಬಿಟ್ಕೊಂಡಿರೋದನ್ನ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ. ಪೇಸ್ಟ್ನ ಹಾಕ್ಕೊಂಡು ನಿಮಗೆ ರೆಡ್ ಕಲರ್ ಬೇಕಂದರೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ಳಿ. ಗ್ರೀನ್ ಮೆಣ್ಸಿನ್ಕಾಯಿ ಹಾಕ್ಕೊಳಕ್ಕೆ ಹೋಗಬೇಡಿ, ರೆಡ್ ಬೇಕಿದ್ದರೆ. ಗ್ರೀನ್ ಬೇಕಿದ್ದರೆ ನಿಮಗೆ ಈ ಥರ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಎರಡೂ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಪೇಸ್ಟ್ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಇದು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ಬನ್ನಿ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಮಶ್ರೂಮ್ ಎಲ್ಲ ಅದ್ರ ಜೊತೆ ಬೇಯಬೇಕಲ್ಲ, ಮಸಾಲೆ ಜೊತೆ ಬೇಯಬೇಕಲ್ವ, ಸೊ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಎಣ್ಣೆ ಬಿಡಬೇಕು, ಕುದಿಬೇಕು. ಸೈಡಲ್ಲೆಲ್ಲ ಎಣ್ಣೆ ಬರೋವರೆಗೂ, ಎಣ್ಣೆ ಬಿಟ್ಕೊಳ್ಳೋವರೆಗೂ ನೀವು ಫ್ರೈ ಮಾಡ್ಕೋತಾನೆ ಇರಿ. ಗೊತ್ತಾಗುತ್ತಲ್ಲ ನಿಮಗೆ. ಅದಾದಮೇಲೆ ನೀಟಾಗಿ ಸ್ವಲ್ಪ ಅದು ಮಿಕ್ಸಿಲಿರುತ್ತೆ ಅಲ್ಲ, ಜಾರಲ್ಲಿರುತ್ತಲ್ಲ, ನೀರನ್ನ ನೀಟಾಗಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಮಸಾಲೆ ಸುಮ್ಮನೆ ವೇಸ್ಟ್ ಆಗುತ್ತೆ ಇಲ್ಲಾಂದರೆ. ನೋಡಿ ಈ ಥರ ಸೇಮ್ ರೆಸ್ಟೋರೆಂಟಲ್ಲಿ, ಹೋಟೆಲ್ ಸ್ಟೈಲಲ್ಲಿ ಕೊಡ್ತಾರಲ್ಲ, ಸೇಮ್ ಅದೇ ಥರ ಇರುತ್ತೆ. ನೀವು ಒಂದು ಸತಿ ಮಾಡ್ಕೊಂಡು ತಿನ್ನಿ. ತುಂಬ ಈಸಿಯಾಗಿ ಮಾಡ್ಬೋದು. ಮನೇಲೇ ಹೇಗೆ ಮಾಡ್ಬೋದು ಅಂತ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ನಿಮಗೆ. ನೋಡಿ ಹೇಗೆ ಮಾಡ್ಬೋದು ಅಂತ. ಬೇಗನೆ ಮಾಡ್ಬೋದು, ಯಾರು ಬೇಕಾದರೂ ಮಾಡ್ಬೋದು. ಸೊ ನಾನೇನು ಅಂದ್ಕೊಂಡಿದ್ದೆ, ಬಿರಿಯಾನಿ ಏನಾರು ಮಾಡೋಣ ಅಂತ ಅಂದ್ಕೊಂಡಿದ್ದು. ಯಾಕೆ ಅಂದರೆ ಬಿರಿಯಾನಿ ಮಾಡೋಕ್ಕಾಗಲಿಲ್ಲ, ಥರ್ಸ್ಟ್ ಆಗಿರೋದ್ರಿಂದ. ಇವಾಗ ನಾನು ಇದಕ್ಕೆ ಅರಿಶಿನ ಸೇರಿಸ್ಕೋತಾ ಇದ್ದೀನಿ. ಒಂದು 2 ಸ್ಪೂನು 2-3 ಸ್ಪೂನಷ್ಟು ಅರಿಶಿನ ಸೇರಿಸ್ಕೋಬೇಕಾಗುತ್ತೆ. ನಾನು 3 ಸ್ಪೂನಷ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ. ಈಗ ಅರಿಶಿನ ಹಾಕ್ಕೊಂಡ್ಬಿಟ್ಟು ಇವಾಗ ಅರಿಶಿನೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ಸ್ವಲ್ಪ ಗರಂ ಪೌಡರ್ ಹಾಕ್ಕೋತಾ ಇದ್ದೀನಿ. ಗರಂ ಮಸಾಲೆ ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಗರಂ ಪೌಡರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಗರಂ ಮಸಾಲೆ ಇಲ್ಲ ಅಂದರೆ ಏನೋ ಟೇಸ್ಟ್ ಇರಲ್ಲ ಅಂತ ಫೀಲ್ ಆಗಿಬಿಡುತ್ತೆ. ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಗರಂ ಮಸಾಲೆಗೆ. ಎಲ್ಲದಕ್ಕೂ ಗರಂ ಮಸಾಲೆ ಬೇಕೇ ಬೇಕಾಗುತ್ತೆ. ಸೊ ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಕುಕ್ಕರಲ್ಲಿ ಮಾಡ್ಕೊಳ್ಳೋದಾದ್ರೆ ಸೇಮ್ ಮೆಥಡೇ, ಕುಕ್ಕರಲ್ಲಿ ಇದೇ ಥರ ಮಾಡ್ಕೊಳ್ಳೋದು. ಆದರೆ ದಮ್ ಕಟ್ಟಂಗಿಲ್ಲ. ಇದರಲ್ಲಿ ದಮ್ ಕಟ್ಟಬೇಕಾಗುತ್ತೆ ಅಷ್ಟೇ. ಕುಕ್ಕರ್ಗೂ ಇದಕ್ಕೂ ಡಿಫ್ರೆಂಟ್. ಅದರಲ್ಲಿ 1-2 ವಿಷಲ್ ಹೊಡಿಸ್ಬಿಟ್ರೆ ಬೇಗ ಆಗೋಗುತ್ತೆ. ಇದರಲ್ಲಿ ಸ್ವಲ್ಪ ಲೇಟೇ ಆಗುತ್ತೆ. ದಮ್ ಕಟ್ಟಿದ್ರೂ ಚೆನ್ನಾಗಿ ಹುಡಿಯಾಗಿ ಬಿರಿಯಾನಿ ಫ್ಲೇವರ್ ಥರನೇ ಇರುತ್ತೆ. ಅದರಲ್ಲಿ ಪೀಸ್ ಇರುತ್ತೆ, ಅದರಲ್ಲಿ ಮಶ್ರೂಮ್ ಇರುತ್ತೆ. ಅದು ಬಿಟ್ಟರೆ ಇನ್ನೇನೂ ಇರಲ್ಲ. ನೋಡಿ ಇವಾಗ ಇದನ್ನು ಕುದೀತಾ ಇದೆ. ಕುದ್ದಾದ್ಮೇಲೆ ನೀರು ಹಾಕ್ಬಿಟ್ಟು ಏನು ಅಕ್ಕಿ ಹಾಕಬೇಕು. ಸೊ ಸ್ವಲ್ಪ ಹೊತ್ತು ಹಿಂಗೆ ಮಿಕ್ಸ್ ಮಾಡ್ತಾ ಇರೋಣ. ವಿಡಿಯೋ ಮಾಡ್ಕೊಂಡು ಅಡುಗೆ ಮಾಡಬೇಕು ಅಂದರೆ ತುಂಬಾ ಕಷ್ಟ ಇದೆ. ಒಂದು ಕೈಯಲ್ಲಿ ವಿಡಿಯೋ, ಒಂದು ಕೈಯಲ್ಲಿ ಅಡುಗೆ, ತುಂಬ ಕಷ್ಟ ಆಗುತ್ತೆ. ನಾನು ಇವಾಗ ಟೊಮೊಟೊ ರುಬ್ಕೋತಾ ಇದ್ದೀನಿ. ಟೊಮೊಟೊನ ರುಬ್ಬಿಟ್ಟು ಹಾಕಬೇಕಾಗತ್ತೆ. ಥಿಕ್ನೆಸ್ಗೆ ಹಾಕಬೇಕಾಗತ್ತಲ್ವ. ಟೊಮೊಟೊ ರುಬ್ಬಾಯಿತು. ಇವಾಗ ನೋಡಿ ಫುಲ್ಲು ಎಣ್ಣೆ ಬಿಟ್ಕೊಂಡಿದ್ದೆ. ಸೈಡೆಲ್ಲ ಕಾಣಿಸ್ತಿದೆಯಾ ನಿಮಗೆ? ಎಣ್ಣೆ ಈ ಥರ ಬಿಟ್ಕೊಂಡಿದ್ದೆ. ಟೊಮೊಟೊನ ನಾವು ಹಂಗೆ ಹಾಕ್ಬೋದಿತ್ತು, ಬಟ್ ಅದು ಗ್ರೇವಿ ಸಿಗಲ್ಲ ಅಂದ್ಬಿಟ್ಟು ನಾವೇನು ಮಾಡಿದ್ದೀವಿ, ಅದನ್ನು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಮಿಕ್ಸ್ ಆಗಲಿ ಅಂತ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಂತರ ನಾವು ಟೊಮೊಟೊ ಪೇಸ್ಟ್ನ ಸೇರಿಸ್ಕೊಳ್ಳೋಣ. ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನು ಟೊಮೊಟೊ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ ನೀಟಾಗಿ ಸಣ್ಣದಾಗಿ ರುಬ್ಕೊಂಡು ಪೇಸ್ಟ್ ಹಾಕಿ ಇದನ್ನು ನೀಟಾಗಿ ಇವಾಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ
ಸೊ ಬೆಳಗ್ಗೆ ನಮ್ಮ ಅಮ್ಮನ ಮನೆಗೆ ಹೋಗಿದ್ದೆ. ಅಲ್ಲಿ ನಮ್ಮ ಬಾಬಾ ಕೇಕ್ ಕಟ್ ಮಾಡಿಸಿದ್ರು. ಆ ವಿಡಿಯೋ ಫಸ್ಟೇ ಹಾಕಿದ್ದೀನಿ. ಇನ್ನೂ ಯಾರೆಲ್ಲ ನೋಡಿಲ್ಲ ಅಂದರೆ ಪ್ಲೀಸ್ ಆ ವಿಡಿಯೋ ಹೋಗಿ ನೋಡಿ ಮತ್ತು ಈ ವಿಡಿಯೋನ ನೋಡಿ ಅಂತ ನಾನು ಹೇಳ್ತಾಯಿದ್ದೀನಿ. ಅದ್ರಲ್ಲಿ ಹೋಗಿ ಕೇಕ್ ಕಟ್ ಮಾಡಿಸ್ಕೊಂಡು ಮತ್ತೆ ಬಂದು ಮನೆಗೆ ಮಶ್ರೂಮ್ ಎಲ್ಲ ತೊಗೊಬಂದು ಮಶ್ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಈರುಳ್ಳಿಕಾಯಿ ಎಲ್ಲ ಕಟ್ ಮಾಡಿಕೊಂಡು ಅಡುಗೆ ಮಾಡಿರೋದು. ನೋಡಿ ಎಷ್ಟು ತಿಕ್ನೆಸ್ ಬರ್ತಿದೆ ಇವಾಗ ಟೊಮೊಟೊ ಪೇಸ್ಟ್ ಹಾಕಿರೋದಕ್ಕೆ. ಆವಾಗಲೇ ನೀರು ಥರ ಇತ್ತು, ಇವಾಗ ನೋಡಿ ಎಷ್ಟು ತಿಕ್ನೆಸ್ ಇದೆ. ಈ ಥರ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಅದೂ ಅಷ್ಟೇ, ಟೊಮೊಟೊ ಸ್ವಲ್ಪ ಮಸಾಲೆ ಹಸಿ ಸ್ಮೆಲ್ಲೆಲ್ಲ ಇರುತ್ತಲ್ಲ, ರುಬ್ಬಾಕಿರ್ತೀವಿ, ನಾವೇನು ಫ್ರೈ ಮಾಡಿಲ್ಲ, ಹಸಿ ಸ್ಮೆಲ್ಲಲ್ಲೇ ಅಲ್ವ ಇರೋದು. ಅದು ಹೋಗೋವರೆಗೂ ನಾವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾನೆ ಇದೆ. ನೀವು ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಇದು ಎಣ್ಣೆ ಬಿಟ್ಕೊಳ್ಳಿ, ಎಲ್ಲನೂ ಅಷ್ಟೇ ಸೈಡಲ್ಲಿ ಎಣ್ಣೆ ಬಿಟ್ಕೋಬೇಕಾಗತ್ತೆ. ಆವಾಗಲೇ ಮಸಾಲೆ ಎಲ್ಲ ಬೆಂದಿದೆ ಅಂತ ನಮಗೆ ಗೊತ್ತಾಗೋದು. ಇವಾಗ ನೋಡಿ ಒಂದು ಕುದಿ ಬಂದಮೇಲೆ ನಾವು ನೀರನ್ನ ಹಾಕ್ಕೋಬೋದು. ಒಂದು ಕುದಿ ಬಂದಮೇಲೆ ನಾವು ದೊಡ್ಡ ಗ್ಯಾಸಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಅದು ಎತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಟೈಮ್ ಆಗಲಿಲ್ಲ. ಇಲ್ಲಾಂದರೆ ದೊಡ್ಡೊಳೆಯಲ್ಲೇ ಮಾಡಿದರೆ ಒಂದು 10 ನಿಮಿಷಕ್ಕೆಲ್ಲ ಆಗೋಗ್ಬಿಟ್ಟಿರೋದು. ಅಲ್ಲಿ ಇವೆಂಟ್ ಅಂತ ಹೋದೋ, ಸೊ ಅದಕ್ಕೋಸ್ಕರ ಲೇಟ್ ಆಯಿತು. ನಾನು ದಮ್ ಕಟ್ಟೋದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆ ಅಂದರೆ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು. ನಮ್ಮ ಯಜಮಾನ್ರು ಬೇರೆ ಅಲ್ಲಿ ಏನೋ ಇವೆಂಟ್ಗೆ ಹೇಳಿದ್ರಂತೆ, ಸೊ ಟೈಮ್ ಆಗೋಗ್ಬಿಟ್ಟಿತ್ತು. ಈಗ ಮೊಸರು ಹಾಕ್ತಿದ್ದೀನಿ, ನೋಡ್ತಾ ಇರ್ಬೋದು. ನೋಡಿ ಇದೇ ನಾನು ರೆಡಿಯಾಗಿರೋದು ಬರ್ತ್ಡೇ ಡ್ರೆಸ್ಸು. ನಾನು ನಿಮಗೆ ಹೇಳಿದ್ನಲ್ಲ, ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ ನಾನು ಇಂಟ್ರೆಸ್ಟೇ ಇರಲಿಲ್ಲ ಅಂತ, ಬಟ್ ಏನೂ ಮಾಡೋಕ್ಕಾಗಲ್ಲ ಅಂತ ನೋಡ್ಕೊಂಡು ಹಾಕಿ. ಟೊಮೊಟೊನ ಆಲ್ರೆಡಿ ಹಾಕಿದ್ದೀರ, ಮೊಸರು ನೋಡ್ಕೊಂಡು ಹಾಕಿ. ನಾನು ಅರ್ಧ ಲೀಟ್ರಲ್ಲಿ 1/4 ಲೀಟ್ರು ಹಾಕಿದ್ದೀನಿ. ನೀವು ನೋಡ್ಕೊಂಬಿಟ್ಟು ಎಷ್ಟು ಬೇಕಾಗುತ್ತೆ ಮೊಸರು ಅಷ್ಟನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಹುಳಿ ಆದ್ರೂ ತಿನ್ನೋಕ್ಕಾಗಲ್ಲ, ಮೀಡಿಯಮ್ ಆಗಿರಬೇಕು. ಉಪ್ಪು, ಹುಳಿ, ಖಾರ ಎಲ್ಲ ಮೀಡಿಯಮ್ ಆಗಿರಬೇಕು. ಒಂದು ಜಾಸ್ತಿ ಆದ್ರೂ ತಿನ್ನೋದಕ್ಕಾಗಲ್ಲ. ಇದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಯಾರಾದರೂ ಒಬ್ಬರು ವೀಡಿಯೋ ಮಾಡೋರಿದ್ರೆ ಆರಾಮಾಗಿ ಮಾಡ್ಕೋಬೋದು. ಇವಾಗ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು. ಮತ್ತು ಅದನ್ನು ಇವಾಗ ಏನು ಮಾಡೋಣ ಅಂದರೆ ಒಂದು 5 ನಿಮಿಷ ಇದು ಪ್ಲೇಟ್ ಮುಚ್ಚಿಬಿಡೋಣ. ಯಾಕೆ ಅಂತಂದರೆ ಒಂದು 5 ನಿಮಿಷ ಮಸಾಲೆ ಅದರಲ್ಲೂ ಬೇಯ್ಕೊಳ್ಳಿ. ಬನ್ನಿ ಇವಾಗ ಪ್ಲೇಟ್ನ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿಬಿಟ್ಟು ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ತೊಗೊಳ್ಳೋಣ. ಈ ಪ್ಲೇಟ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಪ್ಲೇಟ್ ಕ್ಲೋಸ್ ಮಾಡಾಗಿದೆ. ಸೊ ತೆಗಿತೀನಿ ಇವಾಗ. ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ ಅಂತ. ನಿಜ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಒಂದ್ಸತಿ ಮನೇಲಿ ಮಾಡ್ಕೊತೀನಿ. ಸುಮ್ಮನೆ ಹೋಟ್ಲಿಗೆ ಹೋಗಿ ತಿನ್ನೋದು, ಅವ್ರ ಸೋಡಾ ಅದು ಇದು ಎಲ್ಲ ಹಾಕಿರ್ತಾರೆ. ನಾನು ಇವಾಗ ತುಂಬ ಹೋಟ್ಲಿಗೆ ಹೋಗ್ತಿದ್ದವಳು ಬಿಟ್ಬಿಟ್ಟಿದ್ದೀನಿ. ಮನೇಲೇ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂತಾಯಿದ್ದೀನಿ. ನೀವು ಅಷ್ಟೇ. ಇವಾಗ ನೋಡಿ ನೀರೆಲ್ಲ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಮಟನ್ ಬಿಟ್ಕೊಂಡಿದೆ. ಇವಾಗ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅಕ್ಕಿ ಎಷ್ಟು ತೊಗೊಂಡಿದ್ನೋ ಅದು ಡಬಲ್ ತೊಗೋಬೇಕು. ನಾನು 6 ಗ್ಲಾಸ್ ತೊಗೊಂಡಿದ್ದೀನಿ, 13 ಗ್ಲಾಸ್ ನೀರು ಹಾಕ್ತೀನಿ. ಯಾಕೆಂದರೆ ಮಸಾಲೆ ಎಲ್ಲ ಇರುತ್ತಲ್ವ, ಸೊ 13-14 ಗ್ಲಾಸ್ ನೀರು ಹಾಕಿದ್ದೀನಿ. ಆದರೂ ತುಂಬ ಚೆನ್ನಾಗಿ ಬಂದಿತ್ತು. ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ಮಾಡಿ ಉಪ್ಪಿದೆಯಾ ಇಲ್ವಾ ಅಂತ ಟೇಸ್ಟ್ ಮಾಡಿಬಿಟ್ಟು ಉಪ್ಪಿದ್ರೆ ನೋಡಿ. ಫೈನಲಿ ರೆಡಿ ಆಗಿದ್ದೀನಿ. ನನ್ನ ಔಟ್ಫಿಟ್ ಈ ಥರ ಇದೆ. ಒಂದು ನಿಮಿಷ ತೋರಿಸ್ತೀನಿ. ನನ್ನ ಔಟ್ಫಿಟ್ ಈ ಥರ ಇದೆ, ನೋಡ್ಬೋದು. ಈ ಥರ ರೆಡಿ ಆಗಿದ್ದೀನಿ. ಫೇಸ್ ಓಲಿ ಮ್ಯಾಚಿಂಗ್ ಹಾಕ್ಕೊಂಡಿದ್ದೀನಿ. ಎಸ್, ನನ್ನ ಬರ್ತಡೇ ಔಟ್ಲುಕ್ ಈ ಥರ ಇದೆ. ಬೆಳಿಗ್ಗೆ ಸಿಂಪಲಾಗಿ ರೆಡಿ ಆಗಿದೆ. ಈ ಥರ ಫೈನಲಿ ರೆಡಿ ಆಗಿದ್ದೀನಿ. ಈಗ ನಾವು ಹೋಗಬೇಕು. ನಮ್ಮ ಯಜಮಾನ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಅವ್ರು ಹೇಳ್ತಿದ್ದಾರೆ ಅವ್ರ ಅಕ್ಕನ ಮನೆಗೆ ಅಂತ. ಬಟ್ ನನಗೆ ಯಾಕೋ ಡೌಟ್ ಹೊಡಿತಿದೆ. ಸರಿ, ಈ ಥರ ರೆಡಿ ಆಗಿದ್ದೀನಿ. ಇವಾಗ ಹೋಗ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡೋದಲ್ಲ ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ. ಇಷ್ಟ ಆದರೆ ಮಾಡ್ಕೊತೀನಿ. ಚೆನ್ನಾಗಿ ಬಂತಂದರೆ ಕಮೆಂಟ್ ಮಾಡಿ ಹೇಳಿ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ
ಸೇರಿ ನುಡಿವ ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು ನನ್ನ ಉಸಿರಲ್ಲಿ ನೀ ಎಂದು ಉಸಿರಾಗಿರು ನಿನ್ನ ಬಿಡಲಾರೆ ನಾನೆಂದಿಗೂ ಬಿರಿಯಾನಿ ಆಗಿದ್ದನ್ನ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಲೇಟ್ ಆಗಿತ್ತು ಆಲ್ರೆಡಿ ಅಂದ್ಬಿಟ್ಟು ನೋಡಿ ಇವಾಗ ತೋರಿಸ್ತಾ ಇದ್ದೀನಿ. ಈ ರೀತಿ ಬಂದಿತ್ತು ಬಿರಿಯಾನಿ. ಎಲ್ಲ ಊಟ ಮಾಡಿ ಮನೆಗೆ ಹೋದ್ರು, ನಾವು ಇವಾಗ ಊಟ ಮಾಡ್ತಾಯಿದ್ದೀವಿ. ಸೊ ಫೈನಲಿ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು. ಎಲ್ಲ ಊಟ ಮಾಡಿ ಹೋದರು. ನಮ್ಮಮ್ಮ ಮನೆಗೆ ಹೋಗಿ ಅವ್ರನ್ನ ಬಿಟ್ಬಿಟ್ಟು ನಾವು ಬಂದು, ಯಾಕೆ ಅಂದರೆ ಇಷ್ಟೊತ್ತಲ್ಲಿ ಕ್ಯಾಬ್ ಸಿಗೋಲ್ಲ. ಒಂದು 11 o'clock 11:30 ಆಗಿದೆ. ಸೊ ಕ್ಯಾಬ್ ಸಿಗೋಲ್ಲ ಅಂದ್ಬಿಟ್ಟು ನಾವೇನು ಮಾಡಿದ್ವು, ನಾವೇ ಹೋಗಿ ಡ್ರಾಪ್ ಮಾಡಿ ಬಂದು. ತುಂಬ ಚೆನ್ನಾಗಾಯಿತು. ನನಗೆ ಗೊತ್ತಿಲ್ಲದೆ ನಮ್ಮ ಯಜಮಾನಿಗೆ ಸರ್ಪ್ರೈಸ್ ಕೊಟ್ಟರು. ಅದು ಇನ್ನೂ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನನಗೆ ಅವ್ರು ಹೇಳಿದರು, ಇಲ್ಲ ನಾನು ಮಾಡಲ್ಲ ಈ ವರ್ಷ ಅಂತ ಅಂದಿದ್ರು. ಓಕೆ ಬೇಡ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿದ್ದೆ. ಬಟ್ ಅವರು ಸಡನ್ನಾಗಿ ಸರ್ಪ್ರೈಸ್ ಕೊಟ್ಟು ಮತ್ತು ಊಟ ಬಂದು ಮಶ್ರೂಮ್ ಬಿರಿಯಾನಿ ಮತ್ತು ಮೊಸರು ಗೊಜ್ಜು ಮಾಡಿದ್ದು. ಯಾಕೆ ಇವತ್ತು ಚಿಕನ್ ಮಾಡಿಲ್ಲ ಅಂತಂದರೆ ಥರ್ಸ್ಡೇ ಇರೋದ್ರಿಂದ. ಸೊ ಚಿಕನ್ ಏನೂ ಮಾಡಿಲ್ಲ, ಮೊಸರು ಗೊಜ್ಜು ಮತ್ತು ಮಶ್ರೂಮ್ ಬಿರಿಯಾನಿ ಮಾಡಿದ್ದು. ಎಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ನಿಮಗೆಲ್ಲ ಇಷ್ಟ ಆಯಿತಾ ಅನಿಸುತ್ತೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್ ಮೀ.